ಶಿಥಿಲಾವಸ್ಥೆಯಲ್ಲಿ ಸರ್ಕಾರಿ ಶಾಲೆ ಮೂಲ ಸೌಕರ್ಯವನ್ನು ಒದಗಿಸಿಕೊಡುವಂತೆ ಕನ್ನಡ ಶಕ್ತಿ ಕೇಂದ್ರದ ಜಿಲ್ಲಾಧ್ಯಕ್ಷರಾದ ಬಾಹ ಶೇಖರಪ್ಪ ಒತ್ತಾಯ. ಕೆಜಿಎಫ್ ತಾಲೂಕು ವ್ಯಾಪ್ತಿಯಲ್ಲಿರುವ ಬಡಮಾಕನಹಳ್ಳಿ ಸರ್ಕಾರಿ ಹಿರಿಯ ಕನ್ನಡ ಹಾಗೂ ಆಂಗ್ಲ ಪ್ರಾಥಮಿಕ ಶಾಲೆಯಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ಶಾಲಾ ಕಟ್ಟಡ, ಮಳೆ ಬಂದರೆ ಸೋರುತ್ತಿರುವ ಕೊಠಡಿ, ಕೆಳಗೆ ಕುಳಿತುಕೊಂಡು ಪಾಠವನ್ನು ಕೇಳುವ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯ ವ್ಯವಸ್ಥೆ ಇಲ್ಲ, ಮಳೆ ಬಂದರೆ ಕೆರೆಯಂತಾಗುವ ಶಾಲೆಯ ಆವರಣ. ಈ ಶಾಲೆಯಲ್ಲಿ ಇಷ್ಟೊಂದು ಸಮಸ್ಯೆಗಳಿರುವುದು ನಮ್ಮ ಗಮನಕ್ಕೆ ಬಂದಿದೆ ಎಂದು ಕನ್ನಡ ಶಕ್ತಿ ಕೇಂದ್ರ ಕೋಲಾರ ಜಿಲ್ಲಾಧ್ಯಕ್ಷರು ಬಾಹ ಶೇಖರಪ್ಪ ಹಾಗೂ ಕನ್ನಡ ಶಕ್ತಿ ಕೇಂದ್ರದ ಪದಾಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಸರ್ಕಾರ ದ್ವಿಭಾಷಾ ನೀತಿಯನ್ನು ಜಾರಿಗೆ ತಂದಿದೆ. ಇದರಿಂದ ಕನ್ನಡದ ಮೇಲೆ ಹೆಚ್ಚು ಪರಿಣಾಮ ಬೀರುವ ಆತಂಕ ಇದೆ. ಇದರ ಬಗ್ಗೆ ಸರ್ಕಾರ ಜಾಗೃತಿ ವಹಿಸಬೇಕು. ದ್ವಿಭಾಷಾ ಪದ್ಧತಿಯನ್ನು ತರಬೇಕಾದರೆ ಮೊದಲು ಶಾಲೆಯಲ್ಲಿ ಮೂಲ ಸೌಕರ್ಯಗಳು ಒದಗಿಸಿಕೊಡಬೇಕು. ಇಂಗ್ಲಿಷ್ ಭಾಷಾ ಶಿಕ್ಷಕರನ್ನು ನೇಮಕಗೊಳಿಸಬೇಕು. ಪಠ್ಯ ಪುಸ್ತಕಗಳಲ್ಲಿ ಮೊದಲಿಗೆ ಆಂಗ್ಲ ಭಾಷೆ, ನಂತರ ಕನ್ನಡವನ್ನು ಮುದ್ರಿಸಲಾಗಿದೆ. ಈ ರೀತಿ ಮಾಡುವುದರಿಂದ ನಾಡ ಭಾಷೆಗೆ ಅಗೌರವ ತೋರಿಸಿದಂತಾಗುತ್ತದೆ. ಗೋಕಾಕ್ ವರದಿಯ ಅನುಷ್ಠಾನದ ಸಮಯದಲ್ಲಿ ಶಾಲೆಯ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಮತ್ತು ಕುಂದುಕೊರತೆಗಳನ್ನು ನಿವಾರಿಸುವ ದಿಕ್ಕಿನಲ್ಲಿ ಹೋರಾಟ ಮಾಡಲಾಗಿತ್ತು ಎಂದು ಹೇಳಿದರು. ಸರ್ಕಾರ ಸರಿಪಡಿಸಿ ಆಮೇಲೆ ಇಂಗ್ಲೀಷ್ ಬೇಲ ಇಂಗ್ಲೀಷ್ ಶಾಲೆಗಳು ಮಾಡಬೇಕು. ಆ ದಿಕ್ಕಲ್ಲಿ ಮಾಡಿದೆ. ಸುಮ್ಮನೆ ನಾವೇನೋ ಕನ್ನಡ ಇಂಗ್ಲೀಷ್ ಎರಡು ಕಲಿಸ್ತೀವಿ, ಇಂಗ್ಲೀಷ್ ಕನ್ವರ್ಟ್ ಮಾಡಿದ್ದೀವಿ ಅಂತೇಳಿ ಹೇಳೋದು ಶುದ್ಧ ತಪ್ಪು. ಅದು ಸರಿಯಾದ ರೀತಿ ಅಲ್ಲ. ಸರ್ಕಾರ ಮೊದಲು ಸರಿ ಮಾಡಿ ಆಮೇಲೆ ಸ್ಕೂಲ್ನ ಒಂದು ವ್ಯವಸ್ಥೆ ಮಾಡಬೇಕು, ವ್ಯವಸ್ಥಿತವಾಗಿ ಮಾಡಬೇಕು. ಅದಕ್ಕೆ ಬೇಕಾದ ಫ್ರೀಡಮ್ ಕಟ್ಟಕ್ಕೆ ವ್ಯವಸ್ಥೆ ಮಾಡಬಾರ್ದು. ಮತ್ತು ಬೇಕಾದ ಅದಕ್ಕೆ ಏನು ಬೇಕೋ ಮಕ್ಕಳಿಗೆ ಬೇಕಾದ ಸೌಲಭ್ಯಗಳನ್ನು ಮಾಡಿಕೊಡ್ಬೇಕು. ಶೌಚಾಲಯ ಇಲ್ಲ. ಈಗ ನೋಡಿ ಮಕ್ಕಳಿಗೆ ಸರಿಯಾದ ಕೂಲಿಗೆ ವ್ಯವಸ್ಥೆ ಇಲ್ಲ. ಆಮೇಲೆ ಟ್ರೈನ್ಡ್ ಟೀಚರ್ ಬೇಕು. ವಿಶೇಷವಾಗಿ ಇದಕ್ಕಾಗಿ ಟೀಚರ್ ಬೇರೆ ಬೇಕು. ಇವರು ಇರೋ ಟೀಚರ್ನೇ ನೀವು ಇದನ್ನೇ ಅಡ್ಜಸ್ಟ್ಮೆಂಟ್ ಮಾಡಿ ಅನ್ನೋದು ಕೂಡ ಸರಿಯಲ್ಲ. ಪಾಠ ಮಾಡೋ ಮಾಸ್ಟರ್ ಕೂಡ ಅದಕ್ಕೆ ಪ್ರಬುದ್ಧತೆ ಇರೋಂಥರು ಇಲ್ಲಿ ಬರಬೇಕು. ಇರೋ ಸ್ಕೂಲಲ್ಲಿ ನೀವೇನೋ ಮನೆಯಲ್ಲಿ ಯಾವುದೋ ಒಂದು ಊಟ ಹಾಕಿಬಿಡಿ ಅಂತ ಹೇಳಿ ಮಾಡೋದಲ್ಲ. ಇದು ಒಂದು ವ್ಯವಸ್ಥಿತವಾಗಿ ಒಳ್ಳೆ ಥರ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಆಸನ ಇಲ್ಲ, ವ್ಯವಸ್ಥೆ ಇಲ್ಲ. ಇವರು ಹೆಂಗೆ ಖಾಸಗಿ ಶಾಲೆ ಕೊಡ್ತಾರೆ. ಇದು ಶಾಲೆ ವ್ಯವಸ್ಥೆ ಹಿಂಗಾದ್ರೆ ಮಕ್ಕಳಿಗೆ ಮುಂಚೆ ಒಂದು ವ್ಯವಸ್ಥೆ ಇದೆ. ಒಂದನೇ ಕ್ಲಾಸ್ ಈ ಸರಿ ಎಲ್ಲ ಇಂಗ್ಲೀಷ್ 22 ಮಕ್ಕಳು ಇಂಗ್ಲೀಷ್ ಹೋಗ್ತಾರೆ. ಅದು ಆಮೇಲೆ ಹಿರಿಯ ಪ್ರಾಥಮಿಕ ಶಾಲೆ ಆಂಗ್ಲ ಮತ್ತು ಕನ್ನಡ ಶಾಲೆಯಾಗಿ ದ್ವಿಭಾಷಾ ಶಾಲೆ ಆಗಿದೆ. ಆದರೆ ಈ ಶಾಲೆಗೆ ಮೊದಲು ಮೂಲಭೂತ ಸೌಲಭ್ಯಗಳನ್ನು ಕೊಡದೆ ಮೊದಲು ಕಟ್ಟಡ ಸೋರ್ತಾ ಇದೆ. ಆಮೇಲೆ ಕೂರಲಿಕ್ಕೆ ಮಕ್ಕಳಿಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಎಲ್ಲ ನೆಲದ ಕೂತು ಪಾಠ ಕಲಿತಾರೆ. ಪೀಠೋಪಕರಣ ಇಲ್ಲ. ಆಮೇಲೆ ಜೊತೆಗೆ ಮೈದಾನ ಇಲ್ಲ, ಶೌಚಾಲಯ ಇಲ್ಲ. ಇದ್ದ ಶಾಲೆಯಲ್ಲಿ ದ್ವಿಭಾಷಾ ನೀತಿನ ಅಳವಡಿಸ್ಬಿಟ್ಟು 165 ಜನ ಮಕ್ಕಳು ಓದ್ತಾರೆ. 165 ಮಕ್ಕಳಿಗೆ ತಕ್ಕಂತೆ ವ್ಯವಸ್ಥೆ ಇಲ್ಲ. ಆ ವ್ಯವಸ್ಥೆನ ಸರಿ ಮಾಡ್ಕೊಂಡು ಆ ಶಾಲೆ ಮಾಡಿ ಚೆನ್ನಾಗಿರ್ತಿತ್ತು. ಇನ್ನೊಂದು ದ್ವಿಭಾಷಾ ಹೆಸರಿನಲ್ಲಿ ಮೊದಲು ಇಂಗ್ಲೀಷ್ ಕಲಿಸೋದು ವ್ಯವಸ್ಥೆಯಲ್ಲಿ ಕನ್ನಡನ ಕಡೆಗಾಣಿಸ್ತಾ ಇದೆ. ಕನ್ನಡಕ್ಕೆ ಅಗ್ರಸ್ಥಾನ ಕೊಡಬೇಕು. ಕನ್ನಡ ಶಾಲೆನ ಹೋಗಿ ಇಂಗ್ಲೀಷ್ ಕಲಿಸೋ ವ್ಯವಸ್ಥೆಯಲ್ಲಿ ಕನ್ನಡನ ಕಡೆಗಾಣಿಸೋದು ತುಂಬ ಖಂಡನೀಯ. ಅದು ಸರಿಯಾದ ರೀತಿ ಅಲ್ಲ. ಆ ದಿಕ್ಕಲ್ಲಿ ಮತ್ತು ಸರ್ಕಾರ ಮಾಡೋ ವ್ಯವಸ್ಥೆಯಲ್ಲಿ ಮೊದಲು ಶಾಲೆಯ ಮೂಲಭೂತ ಸೌಲಭ್ಯಗಳನ್ನು ಸರಿಪಡಿಸಿ ಆಮೇಲೆ ಶಾಲೆ ಮಾಡಬೇಕು. ಇವಾಗ 4,000 ಶಾಲೆ ಮಾಡ್ತೀವಿ ಅನ್ನೋದು ಆದೇಶ ಕೊಟ್ಬಿಟ್ಟು 4,134 ಶಾಲೆ ಈ 2025-26ರಲ್ಲಿ ಮಾಡ್ತಾಯಿದೆ. ಮಾಡೋ ಶಾಲೆ ಇದು ಒಂದು ಶಾಲೆನೇ. ಇದು ಹೆಚ್ಚು ಮಕ್ಕಳಿದ್ದಾರೆ. ಮಕ್ಕಳು ತಕ್ಕಂತೆ ವ್ಯವಸ್ಥೆ ಮಾಡಿದೆ ಶಾಲೆ ಮಾಡಿದೆ ಎಷ್ಟು ಸರಿ ಅನ್ನೋದೇ ನಮ್ಮ ಒಂದು ಪ್ರಶ್ನೆ. ಅದರಲ್ಲಿ ಕಟ್ಟಡ ಎಲ್ಲ ಸೋರ್ತಾ ಇದೆ. ಆಮೇಲೆ ಶೌಚಾಲಯ ಇಲ್ಲ. ಹೆಣ್ಮಕ್ಳಿಗೆ ಶೌಚಾಲಯ ಇದೆ, ಗಂಡು ಮಕ್ಕಳಿಗೆ ಶೌಚಾಲಯ ಇಲ್ಲ. ಈ ರೀತಿ ಇರೋದು. ಆಮೇಲೆ ಜೊತೆಗೆ ಇನ್ನೇನೆಂದರೆ ಮಕ್ಕಳಿಗೆ ಬೇಕಾದ್ದು ಇನ್ನೊಂದು ಕಪ್ಪು ಹೊಲಿಗೆ ಯೋಜನೆಯಲ್ಲಿ ಮೊದಲೇ ಇದ್ದ ಶಾಲೆ, ಆ ಶಾಲೆಯ ಕಟ್ಟಡನ ಅವರು ಬೇರೆ ರೀತಿ ಖಾತೆ ಮಾಡಿ ಅದನ್ನು ಕನಕ ಭವನ ಮಾಡಿದ್ದಾರೆ. ಸರ್ಕಾರಿ ಶಾಲೆ ಅಲ್ಲಿ ಶಾಲೆ ನಡೀತು ಬದಲು ಜನ ಹೆಚ್ಚಿಗೆ ಆದಮೇಲೆ ಶಾಲೆನ ಇಲ್ಲಿಗೆ ವರ್ಗಾವಣೆ ಮಾಡ್ಕೊಂಡು ಆ ಶಾಲೆನ ಕಟ್ಟಡ ಇವರು ವರ್ಷದಲ್ಲೇ ಇದೆ. ಇವಾಗ ಈ ಖಾತೆ ಮಾಡೋ ವಿಚಾರಕ್ಕೆ ಹೋದಾಗ ಅದು ಕನಕ ಭವನ ಅಂತ ಆಗಿದೆ ಅಂತೇಳಿ ಪಂಚಾಯತ್ ಹೇಳ್ತಾರೆ. ಅದು ಯಾವ ರೀತಿ ಆಯಿತು? ಸರ್ಕಾರಿ ಶಾಲೆಯಿಂದ ಯಾವ ರೀತಿ ಅವರು ಖಾತೆ ಮಾಡಿಕೊಡ್ತಾರೆ? ಪಂಚಾಯತಿ ಕಪ್ಪು ಹೊಲಿಗೆ ಯೋಜನೆ ಅಡಿಯಲ್ಲಿ ಆ ಶಾಲೆ ಪ್ರಾರಂಭ ಆಗಿದ್ದು ಶಾಲೆನೇ ಸರ್ಕಾರದ ಒಂದು ಇಲಾಖೆ ಖಾತೆ ಮಾಡಿಕೊಡೋದು ಎಷ್ಟು ಸರಿ ಅನ್ನೋದೇ ನಮ್ಮೆಲ್ಲರ ಪ್ರಶ್ನೆ ಆಗಿದೆ. ಇದು ಮೊದಲು ಸರ್ಕಾರ ಈ ಕಡೆ ಕಣ್ತರದು
ಜಿಲ್ಲಾಧಿಕಾರಿಗಳಾಗಲಿ ಮತ್ತು ಎಲ್ಲರೂ ಬಂದು ಈ ಶಾಲೆನ ಪ್ರತ್ಯಕ್ಷ ಪರಿಶೀಲನೆ ಮಾಡಿ ಶಾಲೆ ಕುಂದುಕೊರತೆಗಳನ್ನು ಸರಿಪಡಿಸ್ಕೊಂಡಿದ್ದೇ ನಮ್ಮ ಉದ್ದೇಶದಿಂದ ನಾವು ಬಂದಿದ್ದೀವಿ. ಸರ್ಕಾರಿ ಶಾಲೆ ಉಳಿಸೋದೇ ನಮ್ಮ ಗುರಿ. ಆ ದಿಕ್ಕಲ್ಲಿ ನಮ್ಮದು ಪ್ರಯತ್ನ ಇದೆ. ಈಗಾಗಲೇ ಈ ಶಾಲೆ ನಡೆದ ಶಾಲೆಯ ಕಟ್ಟಡನ ಅದು ಈ ಶಾಲೆಯವರಿಗೆ ಏನು ಗಮನಕ್ಕೂ ಬಾರದೆ ಅದನ್ನು ಕನಕ ಭವನ ಅಂತ ಮಾಡಿದ್ದು ಎಷ್ಟು ಸರಿ. ಅದನ್ನು ಶಾಲೆಗೆ ಉಳಿಸ್ಬೇಕು. ಕನಕ ಭವನಕ್ಕೆ ಬೇರೆ ಜಾಗ ಮಾಡಿ ಕಟ್ಕೊಳ್ಳಿ. ನಾವು ಕನಕ ಭವನ ಬಗ್ಗೆ ನಮ್ಮದು ವಿರೋಧ ಇಲ್ಲ. ಆದರೆ ಸರ್ಕಾರ ಏನೇ ಮಾಡುವಾಗ ಒಂದು ಯಾವ ಕಟ್ಟಡ ಇತ್ತೋ ಆ ಕಟ್ಟಡನ ಅವರವರ ಸುಪರ್ದಿಯಲ್ಲಿ ಬಿಡಬೇಕು ಅನ್ನೋದೇ ನಮ್ಮದು ಅಭಿಲಾಷೆ. ಈ ದಿಕ್ಕಲ್ಲಿ ಜಿಲ್ಲಾಧಿಕಾರಿಗಳ ಕಡೆ ಕಣ್ಣು ತೆರೆದು ಇದನ್ನು ಗಮನಿಸಬೇಕು ಅಂತೇಳಿ ಶಾಸಕರು ಕೂಡ ಇದನ್ನು ನೋಡಬೇಕು. ಈ ಊರಲ್ಲಿ ಶಾಲೆ ಮುಖ್ಯ ಅನ್ನೋದನ್ನು ಎಲ್ಲರೂ ತಿಳ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಏನು ಈ ಬುಡಮಾಕನಹಳ್ಳಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಮಾರು 165 ಜನ ಹುಡುಗರು ಇಲ್ಲಿ ಓದ್ತಾ ಇದ್ದಾರೆ. ಇಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ. ಮಳೆ ಬಂದರೆ ಎಲ್ಲ ಕಡೆ ಕೆರೆ ಥರ ಆಗ್ತಾಯಿದೆ. ಇಲ್ಲಿ ಓಡಾಡೋಕ್ಕೂ ಆಗ್ತಾಯಿಲ್ಲ. ಯಾವ ರೀತಿ ಓಡೋಗ್ತಾ ಇದ್ದರೆ ಪರಿಣಾಮ ಮಕ್ಕಳ ಮೇಲೆ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀಳುತ್ತೆ. ದಯವಿಟ್ಟು ಇದನ್ನು ಈ ಗೌರ್ಮೆಂಟ್ ಆಗಲಿ ಇಲ್ಲ ಶಾಸಕರಿಂದ ಆಗಲಿ ಇದನ್ನು ಸರಿಪಡಿಸಿ ಮಕ್ಕಳಿಗೆ ಅನುಕೂಲ ಆಗುವಂತೆ ಮಾಡಬೇಕು. ಈಗ ನಾವು ನಿಂತಿದ್ದೀವಿ, ಇದೆಲ್ಲ ಇನ್ನೂ ತ್ಯಾವ ಇದೆ. ಮಳೆನೇ ಇಲ್ಲ, ಆದರೂ ಸಿಕ್ಕಾಬಿಟ್ಟು ತ್ಯಾವ ಇದೆ, ನೀರು ನಿಂತಿದೆ. ಹುಡುಗರು ಹೆಂಗೆ ಇಲ್ಲಿ ಕೂರ್ಬೇಕು? ಕೂತ್ಕೊಳ್ಳೋಕ್ಕೂ ಅವ್ರ ಜಾಗ ಇಲ್ಲ, ಕೂತ್ಕೊಳ್ಳೋದಕ್ಕೂ ಅವ್ರಿಗೆ ಆಸನಗಳಿಲ್ಲ, ನೆಲದಲ್ಲಿ ಕೂತಿರ್ತಾರೆ. ಅದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಅಂತ ಅವರು ಏನಾಗ್ತಾರೆ, ಅವ್ರಿಗೆ ಯಾವ ಥರ ತೊಂದರೆ ಆಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗಿದೆ. ಅದಕ್ಕೆ ಅಧಿಕಾರಿಗಳು ಬಂದು ಇಲ್ಲಿ ನೋಡಿ, ಶಾಸಕರು ನೋಡಿ ಇದನ್ನು ಸರಿಪಡಿಸ್ಬೇಕು. ಸರಿಪಡಿಸಿ ಹೀಗೆ ಬಿಟ್ಕೊಂಡು ಎಷ್ಟು ದಿವಸ ಅಂತ ಇಲ್ಲಿ ಬಿಟ್ಕೊಂಡಿರ್ತಾರೆ. ಹೀಗೆ ಇದು ಸರಿ ಇಲ್ಲ ಅಂತ. ಸ್ಕೂಲ್ ಅಂದಮೇಲೆ ಒಂದು ವ್ಯವಸ್ಥೆ ಇದೆ. ಅವರೇ ಮುಂದಿನ ಪ್ರಜೆಗಳು ಬೇರೆ. ಅವರು ಇವಾಗಲಿಂದಲೇ ಅವರಿಗೆ ಒಂದು ಸರಿಯಾದ ರೀತಿಯಲ್ಲಿ ಅವರಿಗೆ ಆಸನಗಳಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ದಯವಿಟ್ಟು ಶಾಸಕರಾಗಲಿ ಜಿಲ್ಲಾಧಿಕಾರಿ ಆಗಲಿ ಬಂದು ಇದನ್ನು ಸರಿಪಡಿಸಿ ಅವ್ರು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡಲಿ ಅಂತ ಹೇಳ್ಕೊತೀವಿ. ಮೈದಾನ ಬೇರೆ ಇಲ್ಲ. ಇಲ್ಲಿ ಮಕ್ಕಳಿಗೆ ಆಟ ಆಡಬೇಕಾದ್ರೆ ಅಭಿವೃದ್ಧಿ ಆಗಬೇಕಾದ್ರೆ ಆಟದ ಮೈದಾನ ಕೂಡ ಬೇಕಾಗುತ್ತೆ. ಇಲ್ಲಿ ಆಟದ ಮೈದಾನನೇ ಇಲ್ಲ. ಯಾವಾಗ ನೋಡೋ ತ್ಯಾವ ಇರುತ್ತೆ, ಬಹಳ ಅವಸ್ಥೆ ಇದೆ. ಅದನ್ನು ಸರಿಪಡಿಸ್ಬೇಕಂತ ನನ್ನ ಕೋರಿಕೆ. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality, family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.